ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಪಿ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ಎಸ್ ಎಸ್ ಪಿ ಒಂದು ಸಣ್ಣದಾಗಿ ಅಪ್ಡೇಟ್ ಇದೆ. ಅದೇನಪ್ಪ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಎಷ್ಟು ಜನ ಅಪ್ಲಿಕೇಶನ್ ಹಾಕ್ಬೋದು, ಯಾರಿಗೆ ಇನ್ನೂ ವಿದ್ಯಾಸಿರಿ ಅಮೌಂಟ್ ಬಂದಿಲ್ಲ, ಈ ಒಂದು ಡೌಟ್ಸು ತುಂಬ ಜನಕ್ಕಿತ್ತು. ಆ ಡೌಟ್ಸ್ನ ಫುಲ್ ಕ್ಲಿಯರಾಗಿ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇನಾದರೂ ಇನ್ಫಾರ್ಮೇಟಿವ್ ಅಂತ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ತುಂಬ ಜನ ನಾನು 5 ಡೇಸ್ ಆಯಿತು ಮತ್ತು ಯಾವುದೇ ಎಸ್ ಎಸ್ ಪಿ ಅಪ್ಡೇಟ್ ಮಾಡೋಕ್ಕಾಗಿರಲಿಲ್ಲ. ಮತ್ತು ಈಗ ಎಸ್ ಎಸ್ ಪಿ ಅಪ್ಡೇಟ್ ಏನಪ್ಪ ಅಂದರೆ ತುಂಬ ಜನ ಡೌಟ್ಸ್ ಕೇಳಿದಂದರೆ ನನಗೆ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಹೇಳಿದ್ದೇನೆಂದರೆ ನನಗೆ ಅಮೌಂಟ್ ಒಂದು BCWD ಇಂದ ಅಮೌಂಟ್ ಅನ್ನೋದು ಬಂದಿದೆ, ಬಟ್ ವಿದ್ಯಾಸಿರಿ ಅಮೌಂಟ್ ಬಂದಿಲ್ಲ, ಏನು ಮಾಡಬೇಕು ಬ್ರೋ ಅಂತ ಕೇಳ್ತಿದ್ರು. ನೋಡಿ, ಈಗ ಇಲ್ಲೇ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವೈದ್ಯಕೀಯ ಪದವಿ ಕೋರ್ಸ್ಗಳು, ಸ್ನಾತಕೋತ್ತರ ವೈದ್ಯಕೀಯ ಪದವಿ, ನರ್ಸಿಂಗ್ ಕೋರ್ಸ್ಗಳು ಅರ್ಜಿ ಸಲ್ಲಿಸುವ ದಿನಾಂಕ 31/5/2025 ಇಷ್ಟು ಲೇಟಾಗಿ ಯಾಕೆ ಇಟ್ಟರು ಅಂದರೆ ಅವರಿಗೆ ಈ ಒಂದು ವಿದ್ಯಾರ್ಥಿಗಳು ಈ ಹೋದ ವರ್ಷ ಅಂದರೆ ಇವರು ಅಪ್ಲೈ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಅವರು ಒಂದು ಕೋರ್ಟಲ್ಲಿ ಕೇಸ್ ಹಾಕಿ ಗೆದ್ದು ಅದಕ್ಕೋಸ್ಕರ ಅಷ್ಟು ಮಂತು ಸ್ವಲ್ಪ ಟೈಮನ್ನು ಕೊಟ್ಟಿದ್ದಾರೆ. ಯಾಕೆ ವಿದ್ಯಾಸಿರಿ ಇವ್ರಿಗೂ ವಿದ್ಯಾಸಿರಿ ಬರಲ್ಲ ನೋಡಿ. ಈ ಒಂದು ಸ್ಟೂಡೆಂಟ್ಸು ಒಂದು ಅರ್ಜಿ ಸಲ್ಲಿಸೋ ದಿನಾಂಕ ಅಷ್ಟು ಕೊನೆಯ ದಿನಾಂಕ ಅಂದರೆ ತುಂಬ ಎಕ್ಸ್ಟೆಂಡ್ ಮಾಡಿದ್ರು ಕೂಡ ಈ ಒಂದು ಸ್ಟೂಡೆಂಟ್ಸ್ ಕೂಡ ವಿದ್ಯಾಸಿರಿ ಅಮೌಂಟನ್ನು ಬರಲ್ಲ. ವಿದ್ಯಾಸಿರಿ ಅಮೌಂಟ್ ಇನ್ನೂ ಯಾರಿಗೆ ಯಾವ ಥರ ಬರುತ್ತೆ ಅನ್ನೋ ಗೊತ್ತಿಲ್ಲ. ಅಂದರೆ ಜಸ್ಟ್ ಈಗ ಹೇಳ್ಬಿಡ್ತೀನಿ ನೋಡಿ, ಈ ವಿದ್ಯಾಸಿರಿ ಅಮೌಂಟ್ ಬಂದ್ಬಿಟ್ಟು ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ನಿಮ್ಮದು ಹಾಸ್ಟೆಲ್ ಆಗಿರಲಿಲ್ಲ, ರಿಜೆಕ್ಟ್ ಆಗಿತ್ತು ಅಂದರೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅರ್ಹರ ಇರ್ತೀರಾ, ಅಂದರೆ ಎಲಿಜಿಬಲ್ ಇರ್ತೀರಾ. ಇದು ಎಷ್ಟು ಯಾವ ಡೇಟ್ ಒಳಗಡೆ ಹಾಕಿದಾರೆ ಇರುತ್ತೆ ಅಂದರೆ 20 ಡಿಸೆಂಬರ್ ನೋಡಿ, ಡಿಸೆಂಬರ್ 20 ಅದ್ರ ಬಿಹೈಂಡ್ ಅಂದರೆ ಅದ್ರ ಆ ಕಡೆ ಹಾಕಿದವ್ರಿಗೆಲ್ಲ ಸ್ಕಾಲರ್ಶಿಪ್ ಅನ್ನೋದು ಅಂದರೆ ವಿದ್ಯಾಸಿರಿ ಅಮೌಂಟನ್ನು ಬರುತ್ತೆ. ಆ ನಂತರ ಯಾರು ಹಾಕ್ತಾರೆ 2012-2024 ನಂತರ ಸ್ವೀಕರಿಸಿದ ಅರ್ಜಿಗಳು ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗುವುದು. ಅಂದರೆ ಫೀಸ್ ರಿಯಂಬರ್ಸ್ಮೆಂಟ್ ಅಂದರೆ ಶುಲ್ಕ ಮರುಪಾವತಿಗೆ ಮಾತ್ರ ಒಂದು ಪರಿಗಣಿಸಲಾಗ್ತದೆ. ಈ ಒಂದು ಡೌಟ್ಸು ತುಂಬ ಜನ ಕಂಟಿನ್ಯೂಸ್ ನನ್ನ ಒಂದು ಗ್ರೂಪಲ್ಲಿ ಹಾಗೂ ಒಂದು ಕಮೆಂಟ್ ಬಾಕ್ಸಲ್ಲಿ ತುಂಬ ಜನ ಡೌಟ್ಸನ್ನು ಕೇಳ್ತಿದ್ರು. ಅದಕ್ಕೆ ಈ ಒಂದು ಡೌಟ್ಸ್ ಕ್ಲಿಯರ್ ಆಗಲಿ ಅಂತ ನಿಮ್ಗೆ ಈ ಒಂದು ವಿಡಿಯೋ ಮಾಡಿ ತಿಳಿಸಬೇಕಾಗಿತ್ತು. ಮತ್ತು ಇನ್ನೇನಪ್ಪ ಅಂದರೆ ಸ್ವಲ್ಪ ಜನದ ಅಮೌಂಟ್ ಸ್ಯಾಂಕ್ಷನ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ, ಇನ್ನೂ ಸ್ವಲ್ಪ ಸ್ಟೂಡೆಂಟ್ಗೆ ಅಮೌಂಟ್ ಸ್ಯಾಂಕ್ಷನ್ ಆಗ್ತಿಲ್ಲ ಅಂತ ಕೇಳ್ತಿದ್ರು. ಏನಪ್ಪ ಅಂದರೆ ಈ ಒಂದು ಬ್ಯಾಚ್ ವೈಸು ಒಂದು ಅಮೌಂಟ್ ಸ್ಯಾಂಕ್ಷನ್ ಆಗೋದ್ರಿಂದ ಸ್ವಲ್ಪ ಸ್ಟೂಡೆಂಟ್ಸ್ಗೆ ಸ್ಯಾಂಕ್ಷನ್ ಅದು ಆಗ್ತಿದೆ. ಇನ್ನು ಸ್ವಲ್ಪ ಜನದು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗ್ತಿಲ್ಲ, ಅಮೌಂಟನ್ನು ಸ್ಯಾಂಕ್ಷನ್ ಆಗ್ತಿಲ್ಲ. ಅಂದರೆ ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರದ ಹತ್ರ ಯಾವುದೇ ಹಣವನ್ನು ಇಲ್ಲ, ಅಂದರೆ ಫಂಡ್ಸನ್ನು ರಿಲೀಸ್ ಮಾಡಿಲ್ಲ SSP ಅವ್ರಿಗೆ. SSPಗೆ ಯಾವಾಗ ಫಂಡ್ಸ್ ರಿಲೀಸ್ ಆಗುತ್ತೆ ಆಟೋಮೆಟಿಕ್ಲಿ ನಿಮಗೆ ಒಂದು ಸ್ಕಾಲರ್ಶಿಪ್ ಅನ್ನೋದು ಬರುತ್ತೆ. ಯಾವಾಗ ಫಂಡ್ ರಿಲೀಸ್ ಆಗುತ್ತೆ, ಯಾವಾಗ ಅಂದರೆ ನೋಡಿ, ಒಂದು ಫಂಡ್ ರಿಲೀಸ್ ಮಾಡೋಕ್ಕೆ ಒಂದು ಡೇಟನ್ನು ಕೊಡ್ತಾರೆ. ಆ ಫಂಡ್ ರಿಲೀಸ್ ಆಗಿರೋ ಡೇಟು ಆಮೇಲೆ ಯಾವಾಗ ಹಣ ಬರುತ್ತೆ ಅನ್ನೋದು ನಾವು ಕಂಪ್ಲೀಟಾಗಿ ಡೀಟೇಲಾಗಿ ಮುಂಬರುವಂಥ ವೀಡಿಯೋದಲ್ಲಿ ಹೇಳ್ತೀನಿ. ಈಗ ಅಟ್ ಪ್ರೆಸೆಂಟ್ ಇನ್ನೂ ಯಾವುದೇ ಥರ ಇವತ್ತಿಗೆ ಇನ್ನೂ ಫಂಡ್ ರಿಲೀಸ್ ಆಗಿಲ್ಲ. ಇನ್ನು ಮುಂಬರುವ ದಿನಗಳಲ್ಲಿ ನಾಡಿದ್ದು ಫಂಡ್ ರಿಲೀಸ್ ಏನಾದ್ರು ಆಯಿತು ಅಂದರೆ ಆ ಥರ ಏನಾದರೂ ನೋಟಿಫಿಕೇಶನ್ ಬಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನಿಮ್ಗೆ ಆಟೋಮೆಟಿಕ್ಲಿ ಫಂಡ್ ರಿಲೀಸ್ ಆದ ತಕ್ಷಣ SSP ಕಡೆಯಿಂದ ನಿಮ್ಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಕಸ್ಮಾತ್ ನಿಮ್ಗೆ ಆ ಫಂಡ್ ರಿಲೀಸ್ ಆದಾಗ ಅಮೌಂಟ್ ಬಂದಿಲ್ಲ ಅಂದರೆ ನಾ ಹೇಳೋ ಒಂದು ಟ್ರಿಕ್ಸ್ ಏನಪ್ಪ ಅಂದರೆ ಜಸ್ಟ್ ನೀವು ಡೈರೆಕ್ಟಾಗಿ ಹೋಗಿ ಯಾವಾಗ ಫಂಡ್ ರಿಲೀಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ, ಆವಾಗ ನಿಮ್ಗೇನು ಅಮೌಂಟ್ ಬಂದಿಲ್ಲ ಅಂದರೆ ನೀವು ನಿಮ್ಮ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ನೀವು ಇನ್ನೂ ಅಮೌಂಟ್ ಯಾಕೆ ಬಂದಿಲ್ಲ ಅಂತ ಕೇಳುವಂಥ ನಿಮ್ಮ ಒಂದು ರೈಟ್ಸ್ ಆಗಿರುತ್ತೆ. ಅದೇ ಇಷ್ಟು ಒಂದು ನಿಮ್ಮ ಒಂದು ಅಪ್ಡೇಟ್ ಆಗಿತ್ತು. ನಮ್ಮ ಚಾನಲ್ಗೆ ಇನ್ನೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ಇದೇನಾದ್ರು ಇನ್ಫಾರ್ಮೇಟಿವ್ ಅಂತ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಗೈಸ್. ಇನ್ನೇನಾದರೂ ನಿಮ್ಗೆ ಇನ್ನೂ ಡೌಟ್ಸ್ಗಳಿತ್ತು, ಇನ್ನೂ ಯಾವುದೇ ಥರ ನಿಮ್ಮದು SSPಯಲ್ಲಿ ಯಾವ ಥರ ತೊಂದರೆ ಅನುಭವಿಸ್ತಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಖಂಡಿತ ನಿಮ್ಗೆ ಆನ್ಸರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಗುಡ್ ಡೇ ಗೈಸ್, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್.